ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಶುರುವಾಗಿದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಒಂದು 5 ಥರದ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಹಬ್ಬಕ್ಕೆ ಅಂತೇಳಿ ನಮ್ಮ ಮನೆಗೆ ನಮ್ಮ ಆಂಟಿ ಅಂದರೆ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಇನ್ನು ಮೊದಲಿಗೆ ಇವಾಗ ರವೆ ಉಂಡೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಪಾಕ ಎಲ್ಲ ತೊಗೊಂಡಾದ್ಮೇಲೆ ಇವಾಗ ಎಲ್ಲರೂ ಕೂತ್ಕೊಂಡು ರವೆ ಉಂಡೆ ಕಟ್ಟೋದಕ್ಕೆ ಶುರು ಮಾಡಿದ್ದೀವಿ. ಈ ಸಲ ಎಲ್ಲ ತಿಂಡಿಗಳನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿದ್ದೀವಿ. ಪ್ರತಿ ಸಲ ನಾವು ಇರೋರು 3 ಜನಕ್ಕೆ ಸ್ವಲ್ಪನೇ ಮಾಡ್ಕೊತಾ ಇದ್ವಿ. ಆದರೆ ಈ ಸಲ ನೆಂಟರುಗಳೆಲ್ಲ ಬರ್ತಾ ಇದ್ದಾರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡೋಣ, ಬಂದವ್ರಿಗೆಲ್ಲ ಕೊಟ್ಟು ಕಳ್ಸೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿದ್ವಿ. ನಾವೆಲ್ಲ ರವೆ ಉಂಡೆ ಕಟ್ಕೊಡ್ತಾ ಇದ್ರೆ ನನ್ನ ಹಸ್ಬೆಂಡು ಈ ಕೊಬ್ಬರಿ ತುರಿ ಮೇಲೆ ಆ ರವೆ ಉಂಡೆನೆಲ್ಲ ಹೊರಳಿಸಿ ಇಡ್ತಾಯಿದ್ರು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಿಸಿ ಬಿಸಿಯಾಗಿ ಕಟ್ಟಿರುವಂಥ ರವೆ ಉಂಡೆನ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಅದೆಲ್ಲ ಪೂರ್ತಿ ಒಡ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ಪೂರ್ತಿ ಚೆನ್ನಾಗಿ ಆರಲಿ ಅಂದ್ಬಿಟ್ಟು ಒಂದು ನ್ಯೂಸ್ ಪೇಪರ್ನ ಹಾಸ್ಕೊಂಡು ಅದ್ರ ಮೇಲೆಲ್ಲ ಜೋಡಿಸಿಡ್ತಾ ಇದ್ದಾರೆ. ಪೂರ್ತಿ ಎಲ್ಲ ಒಣಗಿ ಗಟ್ಟಿಗಾದಮೇಲೆ ಅದನ್ನು ತೆಗೆದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀವಿ. ಇನ್ನು ರವೆ ಉಂಡೆಗೆಲ್ಲ ಜಾಸ್ತಿ ಏನು ಟೈಮ್ ಇಡಿಸೋದಿಲ್ಲ, ಬೇಗನೆ ಆಗೋಗುತ್ತೆ. ಆದರೆ ಕರ್ಜಿಕಾಯಿಗಂತೂ ತುಂಬಾ ಸಮಯ ಹಿಡಿಸುತ್ತೆ. ಇನ್ನು ನಾವು ಹಬ್ಬಕ್ಕೆ ಅಂತ ತಿಂಡಿಗಳನ್ನ ಮಾಡಿರ್ತೀವಲ್ವ, ಲಕ್ಷ್ಮಿ ಮುಂದೆ ಇಡುವಾಗ ಎಷ್ಟೆಷ್ಟು ಇಡಬೇಕು ಅಂತಲೂ ಕೂಡ ಕೆಲವರು ಕೇಳ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಚಿಕ್ಕ ಪ್ಲೇಟಲ್ಲಿ ಇಡ್ತೀರಾ ಅಂದರೆ 3, 5 ಇಡ್ಬೋದು. ಸ್ವಲ್ಪ ದೊಡ್ಡ ಪ್ಲೇಟಲ್ಲಿ ಇಡ್ತೀರಾ ಅಂತಂದರೆ 9 ಅಥವಾ 11, 21 ಕೂಡ ಇಡ್ಬೋದು ನೀವು. ಕೆಲವರಿಗೆ ಜಾಗ ತುಂಬ ಚಿಕ್ಕದಾಗಿರುತ್ತೆ, ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತಾರಲ್ವ, ಅಂಥವರೆಲ್ಲ ತುಂಬ ದೊಡ್ಡ ಪ್ಲೇಟಲ್ಲಿ ಇಡೋದಕ್ಕಾಗಲ್ಲ. ಹಾಗಾಗಿ ಚಿಕ್ಕ ಪ್ಲೇಟಲ್ಲೇ ಒಂದು 5 ಅಥವಾ 9 ಇಡ್ಬೋದು. ಇವಾಗ ರವೆ ಉಂಡೆ ಕೆಲಸ ಮುಗೀತು. ಇನ್ನು ಕರ್ಜಿಕಾಯಿ ಮಾಡಬೇಕು. ಕರ್ಜಿಕಾಯಿ ಮಾಡೋದಕ್ಕಂತೂ ತುಂಬಾ ಟೈಮ್ ಹಿಡಿಸುತ್ತೆ. ಈ ಕರ್ಜಿಕಾಯಿ ಎಲ್ಲ ಮಾಡೋದಕ್ಕೆ ತುಂಬ ಜನ ಮಾಡಬೇಕು, ಆವಾಗ ತುಂಬ ಸುಲಭ ಅನಿಸುತ್ತೆ. ಆದರೆ ಒಬ್ಬರೇ ಎಲ್ಲ ಮಾಡ್ಕೊತೀವಿ ಅಂತಂದರೆ ಕಷ್ಟನೇ, ತುಂಬ ಜಾಸ್ತಿನೇ ಟೈಮ್ ಹಿಡಿಸುತ್ತೆ. ಒಬ್ಬರು ಒಸ್ತ್ರೆ, ಇನ್ನೊಬ್ಬರು ಅದಕ್ಕೆ ಫಿಲ್ಲಿಂಗ್ಸ್ ಹಾಕಿ ಫೋಲ್ಡ್ ಮಾಡಿಕೊಡ್ತಾರೆ, ಇನ್ನೊಬ್ಬರು ಎಣ್ಣೆಯಲ್ಲಿ ಕರಿತಾ ಇರ್ತಾರೆ. ಈ ರೀತಿ ಕೆಲಸಗಳು ಮಾಡಿಕೊಂಡ್ರೆ ಬೇಜಾರು ಆಗೋಲ್ಲ, ಹಾಗೆ ಬೇಗನೆ ಕೆಲಸನೂ ಕೂಡ ಮುಗಿಯುತ್ತೆ. ನೋಡಿ, ಇಷ್ಟು ಕರ್ಜಿಕಾಯಿಗಳು ಇವಾಗ ರೆಡಿಯಾಗಿದೆ. ಇನ್ನು ಸ್ವಲ್ಪ ಲಾಸ್ಟ್ ಒಬ್ಬೆನ ಹಾಕಿದ್ದಾರೆ. ಅದಾದಮೇಲೆ ಪೂರ್ತಿ ಅದು ಎಣ್ಣೆ ಸೋರ್ಕೊಳ್ಳಿ ಅಂತ ಅಂದ್ಬಿಟ್ಟು ತೂತ್ ಬಾಣಲಿಗೆ ಹಾಕಿದ್ದೀವಿ. ಕರ್ಜಿಕಾಯಿನ ಸುಮಾರು ಜನ ಸುಮಾರು ಥರ ಮಾಡ್ತಾರೆ. ಅದರಲ್ಲಿ ಕೆಲವರು ಕೊಬ್ಬರಿ ಸಕ್ಕರೆ ಮಾತ್ರ ಹಾಕಿ ಮಾಡ್ತಾರೆ. ನಾವು ಕಡಲೆಕಾಯಿ ಹಾಗೆ ಹುರಿಗಡಲೆ ಎಲ್ಲದನ್ನು ಪೌಡ್ರ್ ಮಾಡಿಕೊಂಡು ಬೆಲ್ಲ ಎಲ್ಲ ಹಾಕಿ ಮಾಡೋವಂಥ ಕರ್ಜಿಕಾಯಿ. ನಮ್ಮನೇಲಿ ಬರೀ ಕೊಬ್ಬರಿ ಸಕ್ಕರೆ ಹಾಕಿ ಮಾಡೋವಂಥ ಕರ್ಜಿಕಾಯಿ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಪ್ರತಿ ಸಲ ನಾವು ಕರ್ಜಿಕಾಯಿ ಮಾಡುವಾಗಲೂ ಕೂಡ ಈ ರೀತಿ ಕಡಲೆಕಾಯಿ ಬೀಜ ಪೌಡ್ರ್ ಮಾಡಿಕೊಂಡು ಹಾಗೆ ಹುರಿಗಡಲೆ ಪೌಡ್ರ್ ಮಾಡಿಕೊಂಡು ಬೆಲ್ಲ ಪೌಡ್ರ್ ಮಾಡಿ ಅದಕ್ಕೆ ಏಲಕ್ಕಿ, ಗಸಗಸೆ, ಎಳ್ಳು ಎಲ್ಲ ಹಾಕಿ ಮಾಡ್ತೀವಿ. ಇಲ್ಲಿ ನಾನು ನಿಮಗೆ ಯಾವ್ಯಾವ ತಿಂಡಿ ಮಾಡಿದ್ವಿ ಅಂತ ಮಾತ್ರನೇ ತೋರಿಸ್ತಾ ಇದ್ದೀನಿ, ಯಾವುದೇ ರೆಸಿಪಿಯನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ನಾನು ತುಂಬ ಬ್ಯುಸಿಯಾಗಿದ್ದೆ, ವಿಡಿಯೋ ಮಾಡೋ ಅಷ್ಟು ಪುರ್ಸೊತ್ತಿರಲಿಲ್ಲ. ಹಾಗಾಗಿ ಎಲ್ಲ ರೆಸಿಪಿನ ಶೂಟ್ ಮಾಡಿಲ್ಲ, ಏನೇನು ಹಾಕಿದ್ವಿ, ಹೆಂಗೆ ಮಾಡಿದ್ವಿ ಅಂತ. ಇನ್ನು ಅವತ್ತಿನ ದಿವಸ ಈ ತಿಂಡಿ ಮಾಡೋ ದಿವಸ ನನಗೆ ಮೇಯ್ನ್ ಚಾನಲ್ಗೆ ವಿಡಿಯೋ ಕೂಡ ಕರೆಕ್ಟಾಗಿ ಹಾಕೋದಕ್ಕಾಗಲಿಲ್ಲ ಕರೆಕ್ಟ್ ಟೈಮ್ಗೆ. ಯಾಕಂದರೆ ಅಷ್ಟು ಬ್ಯುಸಿ ಇದ್ವಿ. ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರ್ತಾಯಿತ್ತು. ರವೆ ಉಂಡೆ ಮುಗಿದಿದ ತಕ್ಷಣ ಕರ್ಜಿಕಾಯಿ ಶುರು ಮಾಡಿದ್ವಿ. ಕರ್ಜಿಕಾಯಿ ಮುಗಿತಾ ಇದ್ದಂಗೆ ಅದೇ ಎಣ್ಣೆಯಲ್ಲೇ ಚಕ್ಲಿ ಮತ್ತು ಕೋಡ್ಬಳೆನ ಶುರು ಮಾಡ್ಕೊಂಡ್ವಿ. ಹಾಗಾಗಿ ಸಮಯನೇ ಸಿಗಲಿಲ್ಲ ವಿಡಿಯೋ ಮಾಡಿ ತೋರಿಸೋದಕ್ಕೆ. ನನಗಂತೂ ಪಾಪ ನಮ್ಮ ಅತ್ತೆ ಹಾಗೆ ನಮ್ಮ ಆಂಟಿ ಬಂದಿದ್ದು ತುಂಬಾ ಹೆಲ್ಪ್ ಆಯಿತು. ನಾನೇ ಆಗಿದ್ದರೆ ಇಷ್ಟೊಂದು ತಿಂಡಿಗಳನ್ನೆಲ್ಲ ಮಾಡೋದಕ್ಕಾಗ್ತಾ ಇರಲಿಲ್ಲ. ಪ್ರತಿ ಸಲಿದಂತೆ ರವೆ ಉಂಡೆ ಕರ್ಜಿಕಾಯಿ ಮಾತ್ರನೇ ಮಾಡ್ಕೊತಾ ಇದ್ದೆ. ಚಕ್ಲಿ ಹಾಗೆ ಕೋಡ್ಬಳೆ ಎಲ್ಲದನ್ನು ಮಾಡ್ತಾ ಇರಲಿಲ್ಲ. ಯಾವಾಗಲೇ ನೀವು ಕರ್ಜಿಕಾಯಿ ಮಾಡಿದ್ರೂ ಕೂಡ ಕರ್ಜಿಕಾಯಿ ಮಾಡುವಾಗ ಎಷ್ಟೇ ಹುಷಾರಾಗಿ ಮಾಡಿದ್ರೂ ಕೆಲವೊಂದು ಕರ್ಜಿಕಾಯಿಗಳು ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಅದರಲ್ಲೂ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಇದು ಸರ್ವೇ ಸಾಮಾನ್ಯ. ಕರ್ಜಿಕಾಯಿ ಏನಾದರೂ ಸ್ವಲ್ಪ ಓಪನ್ ಆಯಿತು ಅಂತಂದರೆ ಎಣ್ಣೆ ಎಲ್ಲ ಪೂರ್ತಿ ಕಪ್ಪಾಗಿಬಿಡುತ್ತೆ. ಮತ್ತು ಈ ಬಾಣಲಿಲಿರೋವಂಥ ಎಣ್ಣೆನ ಬೇರೆ ಬಾಣಲಿಗೆ ಶಿಫ್ಟ್ ಮಾಡಿಕೊಂಡು ಕೆಳಗಿರೋವಂಥ ಗಷ್ಟನ್ನೆಲ್ಲ ಸಪ್ರೇಟ್ ಮಾಡಿ ಅನಂತರ ಚಕ್ಲಿ ಮತ್ತು ಕೋಡ್ಬಳೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. ಇನ್ನು ಈ ಎಣ್ಣೆಯಲ್ಲಿ ಕರಿಯುವಂಥ ತಿಂಡಿಗಳಾಗಿರ್ಬೋದು ಅಥವಾ ಒಬ್ಬಟ್ಟಾಗಿರ್ಬೋದು ಮನೇಲಿ ಮಾಡಿದ್ರೆ ಊಟ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಸುಮಾರು ಹೊತ್ತು ಎಣ್ಣೆ ಕಂಟಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ
ಕರ್ಜಿಕಾಯಿ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಅದನ್ನೆಲ್ಲ ಇವಾಗ ಸ್ಟೀಲ್ ಬಾಕ್ಸ್ಗೆ ಹಾಕಿ ನಮ್ಮತ್ತೆ ಎಣಿಸ್ಬಿಟ್ಟು ಎತ್ತಿಡ್ತಾ ಇದ್ದಾರೆ. ಹಾಗೆ ರವೆ ಉಂಡೆನೂ ಕೂಡ ಮಾಡಿರೋದೆಲ್ಲ ಇವಾಗ ಚೆನ್ನಾಗಿ ಸೆಟ್ ಆಗಿದೆ. ಅದನ್ನು ಕೂಡ ಇನ್ನೊಂದು ಬಾಕ್ಸ್ಗೆ ಹಾಕಿ ನಾನು ಎತ್ತಿಡ್ತೀನಿ. ಇನ್ನು ಈ ಸ್ವೀಟ್ಗಳು ಮಾಡಿದಾಗ ಇರುವೆಗಳ ಕಾಟ ಎಲ್ಲೇ ಇಟ್ಟರೂ ಕೂಡ ಇರುವೆಗಳು ಬಂದುಬಿಡುತ್ತೆ. ಹಾಗಾಗಿ ಆ ಇರುವೆಗಳು ಬರದೇ ಇರೋ ಥರ ಅದಕ್ಕೆಲ್ಲ ಒಂದು ಏರ್ಪಾಟ್ ಮಾಡಿ ಬಾಕ್ಸ್ಗಳಿಗೆಲ್ಲ ಹಾಕಿ ಒಂದು ಈಸಿಯಾಗಿ ಕೈಗೆ ಇಟ್ಕೋ ಅಂಥ ಕಬೋರ್ಡನ್ನು ಖಾಲಿ ಮಾಡಿಕೊಂಡು ಅಲ್ಲಿ ಬಾಕ್ಸ್ಗಳನ್ನ ಇಟ್ಟು ಇರುವೆಗಳು ಹತ್ತಬಾರ್ದು ಅಂತ ಅಂದ್ಬಿಟ್ಟು ಲಕ್ಷ್ಮಣ ರೇಖೆ ಬರೆದಿದ್ದೀವಿ. ಇದನ್ನೆಲ್ಲ ಬಾಕ್ಸ್ಗೆ ಎತ್ತಿಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಊಟ ಮುಗಿಸ್ಬಿಟ್ಟು ಆಮೇಲೆ ಚಕ್ಲಿ ಮತ್ತು ಕೋಡ್ಬಳೆ ಮಾಡೋದಕ್ಕೆ ಶುರು ಮಾಡೋಣ ಅಂತ. ಬೆಳಗ್ಗೆನೇ ನಾನಿವತ್ತು ಇಡ್ಲಿ ಸಾಂಬಾರು ಹಾಗೆ ಚಟ್ನಿ ಮಾಡಿಬಿಟ್ಟಿದ್ದೆ. ಅದೇ ಸಾಂಬಾರ್ಗೆ ಸ್ವಲ್ಪ ರೈಸ್ನ ಇಟ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡೋದಕ್ಕಿಂತ ಮುಂಚೆನೇ ಕೋಡ್ಬಳೆಗೆ ಹಾಗೆ ಚಕ್ಲಿಗೆ ಹಿಟ್ಟನ್ನು ಕಲಸಿ ಇಟ್ಟಿದ್ರು ನಮ್ಮ ಆಂಟಿ. ಊಟ ಮುಗಿಸಿದ ನಂತರ ಕೋಡ್ಬಳೆ ಮತ್ತು ಚಕ್ಲಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಇದಕ್ಕೂ ಕೂಡ ಸಾಕಷ್ಟು ಟೈಮ್ ಹಿಡೀತು ನಮಗೆ, ಯಾಕಂದರೆ ಎರಡೂ ಮಾಡಬೇಕಾಗಿತ್ತಲ್ಲ, ಚಕ್ಲಿ ಮತ್ತು ಕೋಡ್ಬಳೆ. ಒಂದು ಸಲ ಕೋಡ್ಬಳೆ ಹಾಕಿದ್ರೆ ಇನ್ನೊಂದು ಸಲ ಚಕ್ಲಿನ ಫ್ರೈ ಮಾಡ್ತಾಯಿದ್ವಿ. ಇನ್ನೊಂದು ಕಡೆ ಪೇಪರ್ ಮೇಲೆ ಚಕ್ಲಿ ಹೊತ್ತೋದು, ಮತ್ತೊಂದು ಕಡೆ ಕೋಡ್ಬಳೆನ ಚೆನ್ನಾಗಿ ಅದನ್ನು ರೋಲ್ ಮಾಡಿ ರೌಂಡಾಗಿ ಬಳೆ ಶೇಪಿಗೆ ತಂದು ಪ್ಲೇಟಲ್ಲಿ ಹಾಕಿ ಒಂದಷ್ಟು ಆದಮೇಲೆ ಎಲ್ಲ ಸೇರಿಸಿ ಒಂದೇ ಸಲ ಒಂದೊಂದು ದಿಬ್ಬೆ ಕರಿಯೋದು ಮಾಡ್ಕೊಂಡ್ವಿ. ಬೆಳಗ್ಗೆ ರವೆ ಉಂಡೆ ಮಾಡುವಾಗ ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಇಬ್ಬರು ಇದ್ದರು. ಪೂರ್ತಿ ಎಲ್ಲ ತಿಂಡಿಗಳನ್ನ ಮಾಡಿ ಮುಗಿಸೋ ಅಷ್ಟರಲ್ಲಿ ಸಂಜೆ ನನ್ನ ಮಗ ಬರೋ ಟೈಮ್ ಆಗೇ ಹೋಯಿತು. ನಾವಿನ್ನೂ ಕೋಡ್ಬಳೆ ಚಕ್ಲಿ ಮಾಡ್ತಾಯಿದ್ವಿ, ಅಷ್ಟರಲ್ಲೇ ನನ್ನ ಮಗ ಬಂದ. ಎಲ್ಲ ಪೇಪರ್ ಕವರ್ಸ್ನ ಈ ಸ್ಕ್ವೇರ್ ಶೇಪಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಚಕ್ಲಿಯನ್ನು ಒತ್ಕೊಂಡು ಆನಂತರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ವಿ. ನಮ್ಮದು ಚಕ್ಲಿ ಕೋಡ್ಬಳೆ ಕೆಲಸ ಮುಗಿಸೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಆಫೀಸಿಂದ ಬಂದಿದ್ದರು. ಟೀ ಟೈಮು ಕರೆಕ್ಟಾಗಿ ಚಕ್ಲಿ ಕೋಡ್ಬಳೆ ಕೆಲಸ ಮುಗ್ದಿತ್ತು. ಇನ್ನು ಮಕ್ಕಳಿರೋ ಮನೆಯಲ್ಲಿ ಚಕ್ಲಿ ಕೋಡ್ಬಳೆ ಅಥವಾ ಬೇರೆ ಏನೇ ತಿಂಡಿಗಳನ್ನ ಮಾಡಿದಾಗ ನಮ್ಗೆ ಬೇಕು ಅಂತ ಹಠ ಮಾಡೋದು ಸಹಜನೇ. ಹಾಗಾಗಿ ನಿಮಗೆ ದೇವ್ರಿಗಿಡೋದಕ್ಕೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಪರವಾಗಿಲ್ಲ ಕೊಡ್ಬೋದು, ನೀವು ಕೂಡ ತಿನ್ಬೋದು. ಆದರೆ ಮುಂಚೆನೇ ದೇವ್ರಿಗಿಡೋದನ್ನು ಸಪ್ರೇಟಾಗಿ ಎತ್ತಿಟ್ಟಿರಬೇಕು. ಈಗ ಆಲ್ಮೋಸ್ಟ್ ತಿಂಡಿ ಕೆಲಸ ಮುಗೀತು, ಇನ್ನೊಂದೇ ಒಂದು ಕೆಲಸ ಇದೆ. ಇವಾಗ ನಾವು ಮಾಡ್ತಾ ಇರೋದು ನೋಡಿದ ತಕ್ಷಣ ನಿಮಗೆ ಡ್ರೈ ಜಾಮೂನ್ ಅನಿಸ್ತಾ ಇರ್ಬೋದು, ಆದರೆ ಇದು ಡ್ರೈ ಜಾಮೂನ್ ಅಲ್ಲ, ಡ್ರೈ ಜಾಮೂನ್ ಥರನೇ ಇರೋವಂಥ ಕೋಕೋನಟ್ ಲಡ್ಡು. ಅದರಲ್ಲೂ ಒಂದು ಹೆಲ್ದಿ ವರ್ಷನಲ್ಲಿ ಮಾಡಿರೋವಂಥ ಕೋಕೋನಟ್ ಲಡ್ಡು. ಬೆಲ್ಲ ಹಾಕಿ ಮಾಡಿದ್ದೀವಿ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಿಗುತ್ತಲ್ಲ ನಿಮಗೆ ಅಂಗಡಿಯಲ್ಲಿ, ಅದರಲ್ಲಿ ಮಾಡಿರೋವಂಥ ಲಡ್ಡು ಇದು. ಇದಕ್ಕಿನ್ನೇನು ಬೇರೆದು ಹಾಕಿಲ್ಲ. ಡೆಸಿಕೇಟೆಡ್ ಕೋಕೋನಟ್ ಹಾಗೆ ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ಪಾಕ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿನೆಲ್ಲ ಹಾಕಿ ಉಂಡೆ ಕಟ್ಟೋ ರೀತಿ ಬರಬೇಕದು. ಸ್ವಲ್ಪ ಚೆನ್ನಾಗಿ ಪಾಕ ಬಂದರೆ ಉಂಡೆ ಕಟ್ಟಬಹುದು, ಇಲ್ಲಾಂದರೆ ಅದು ಪುಡಿ ಪುಡಿ ಆಗುತ್ತೆ. ಚೆನ್ನಾಗಿ ಉಂಡೆ ಕಟ್ಟಿ ಅದ್ರ ಮೇಲೆ ಸ್ವಲ್ಪ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಂಡ್ರೆ ನಿಮಗೆ ಲಡ್ಡು ರೆಡಿ ಆಗುತ್ತೆ. ತುಂಬ ಈಸಿ, ಇದು ಬೇಗನೆ ಆಗೋಗುತ್ತೆ. ನೀವು ಬೇಕಿದ್ರೆ ಬೆಲ್ಲದ ಬದಲು ಸಕ್ಕರೆ ಹಾಕೊಬೋದು. ನಾವು ಹೆಲ್ದಿ ಆಗಿರಲಿ ಅಂತಂದ್ಬಿಟ್ಟು ಬೆಲ್ಲನೇ ಹಾಕಿ ಮಾಡಿದ್ದೀವಿ. ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಥರದ ತಿಂಡಿಗಳನ್ನು ಮಾಡಿ ಇಟ್ವಿ. ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಹಾಗೆ ರವೆ ಉಂಡೆ ಮತ್ತು ಕೋಕೋನಟ್ ಲಡ್ಡು. 3 ಸ್ವೀಟ್ ನೈವೇದ್ಯ ಹಾಗೆ 2 ಖಾರದ್ದು. ಒಂದಿನ ಪೂರ್ತಿಯಾಗಿ ನಮಗೆ ಎಲ್ಲ ತಿಂಡಿಗಳನ್ನು ಮಾಡೋದಕ್ಕೇ ಆಯಿತು. ಇನ್ನು ನೆಕ್ಸ್ಟ್ ಡೇಯಿಂದ ಎಲ್ಲ ಪೂಜೆಗೆ ಬೇಕಾಗುವಂಥ ವಸ್ತುಗಳನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಹಾಗೆ ಪೂಜೆಗೆ ರೆಡಿ ಮಾಡ್ಕೋಬೇಕು. ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಫಸ್ಟ್ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾವ ರೀತಿ ಹಬ್ಬಕ್ಕೆ ತಯಾರು ಮಾಡ್ಕೊತೀನಿ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರ ಅಂತ ಭಾವಿಸಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವ್ಲಾಗ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.